ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಮುಖ್ಯವಾದ ವಿಚಾರಕ್ಕೆ ನೇರವಾಗಿ ಬಂದ್ಬಿಡ್ತೀನಿ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಜಾತಿ ಜನಗಣತಿ ನಡೀತಿರುವಂತಹ ಸಂದರ್ಭದಲ್ಲಿ ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ನಾನು ಬೌದ್ಧ ಧರ್ಮೀಯ ಅಂತ ಅಂದ್ಬಿಟ್ಟು ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಬರೆಸಿದ್ರು. ಜಾತಿ ಕಾಲಂನಲ್ಲಿ ವಲಯ ಛಲವಾದಿ ಅಥವಾ ಬಲಗೈ ಅಂತ ಬರೆಸಿದ್ರು. ಒಟ್ಟಾರೆ ವಲಯ ಸಂಬಂಧಿತ ಜಾತಿ ಅಂತ ಬರೆಸಿದ್ರು. ನಾನಾಗ ಒಂದು ಪ್ರಶ್ನೆ ಏನಾಯ್ತದೆ, ಪೂಜ್ಯ ಸ್ವಾಮೀಜಿಗಳೇ, ವೀರಶೈವ ಪರಂಪರೆಯ ಉರಿಲಿಂಗ ಪೆದ್ದಿ ಮಠದ ಪೀಠದಲ್ಲಿ ಕೂತ್ಕೊಂಡು ಅಲ್ಲಿ ಲಿಂಗಪೂಜೆಯೂ ನಡೆಯುತ್ತೆ, ನಾನು ಬಸವ ಪರಂಪರೆಯನ್ನ ಹರಡ್ತಾ ಇದ್ದೀನಿ, ಸಮಾನತೆಯನ್ನ ಹರಡ್ತಾ ಇದ್ದೀನಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳಲ್ಲಿದ್ದೀನಿ ಅಂತ ಹೇಳ್ತೀರಿ. ಈ ಕಡೆ ವೀರಶೈವ ಪರಂಪರೆಯ ಉರುಲಿಂಗ ಪೆದ್ದಿ ಮಠದಲ್ಲಿ ಕೂತಿದ್ದೀರಿ. ಇದು ಎರಡಕ್ಕೂ ಒಂದಕ್ಕೊಂದು ಕಾಂಟ್ರಡಿಕ್ಷನ್ ಅಲ್ವಾ ಅಂತ. ಯಾಕೆ ಅಂತಂದ್ರೆ ಈ ವೀರಶೈವ ಪರಂಪರೆಗೂ ಬಸವ ಪರಂಪರೆಗೂ ಸ್ವಲ್ಪ ಅಂದ್ರೆ ಸ್ವಲ್ಪ, ಜಾಸ್ತಿ ಅಂದ್ರೆ ಜಾಸ್ತಿ ವ್ಯತ್ಯಾಸ ಇದೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗಲ್ಲ. ಅದು ವೀರಶೈವ ಹೆಚ್ಚು, ಬಸವ ಕಮ್ಮಿ, ಏನೇನೋ ಚರ್ಚೆಗಳಿದಾವೆ. ಅದು ನಂಗೆ ಸಂಬಂಧ ಇಲ್ಲ, ನನಗೆ ಬೇಡ. ನಾನು ಅವ್ರಿಗೆ ಪ್ರಶ್ನೆ ಕೇಳಿದ್ದು, ನೀವು ಉರಿಲಿಂಗ ಪೆದ್ದಿ ಮಠ, ವೀರಶೈವ ಪರಂಪರೆಯ ಉರಿಲಿಂಗ ಪೆದ್ದಿ ಮಠದಲ್ಲಿ ಕೂತ್ಕೊಂಡು ನಾನು ಬೌದ್ಧ ಅಂತ ಬರ್ಸಿದ್ರಿ, ನಿಮ್ಮನ್ನ ಇನ್ನು ಮುಂದೆ ನಾವು ಭಿಕ್ಕುಗಳು ಅಂತ ಕರಿಬೇಕಾ ಅಥವಾ ಸ್ವಾಮೀಜಿಗಳು ಅಂತ ಕರಿಬೇಕಾ ಅನ್ನುವಂತ ಪ್ರಶ್ನೆಯನ್ನ ಆರೋಗ್ಯಪೂರ್ಣವಾಗಿಟ್ಟಿದ್ದೆ. ಒಬ್ಬ ನಾಗರಿಕ ಸಮಾಜದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿನಲ್ಲಿರುವಂತವನು ನಾನು ಏನು ಪ್ರಶ್ನೆ ಮಾಡಬೇಕು ಅದನ್ನ ಪ್ರಶ್ನೆಯನ್ನ ಮಾಡಿದ್ದೆ. ಜಾತಿಯನ್ನು ಕೂಡ ಬರೆಸಿದ್ರು. ನಾನಾಗ ಹೇಳಿದ್ದು, ಯಾರು ಬೌದ್ಧ ಧರ್ಮವನ್ನ ನಾವು ಎದೆಗೆ ಅಪ್ಕತ್ತೀವಿ, ನಾವು ಜಾತಿಯನ್ನ ಬಿಟ್ಟು ಬದುಕಬೇಕಾಗಿದ್ದಂಥದ್ದು. ಬೌದ್ಧ ಪರಂಪರೆಯನ್ನ ಒಂದು ಸಾರಿ ನಾವು ಒಪ್ಕೊಂಡಾದ್ಮೇಲೆ ಜಾತಿಯನ್ನ ಬಿಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದು. ಆದ್ರೆ ಮತ್ತೆ ನೀನ್ ಯಾಕೆ ಜಾತಿ ಬಿಟ್ಟಿಲ್ಲ ಅಂತಂದ್ರೆ, ನಾನು ಹುಟ್ಟಿದ್ದೇನಲ್ಲ ಜಾತಿಗೆ, ಆ ಜಾತಿಗೆ ಇನ್ನು ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಜಾತಿಯ ಆಧಾರಿತವಾಗಲೇ ಮಾತಾಡಬೇಕಾಗ್ತದೆ ಅನ್ನೋ ಕಾರಣಕ್ಕೆ ನಾನು ಇನ್ನೂ ಜಾತಿಯನ್ನು ಉಳ್ಕೊಂಡಿದ್ದೀನಿ. ನಾನು ಒಂದಲ್ಲ ಒಂದು ದಿವಸ ಬೌದ್ಧ ಧರ್ಮವನ್ನು ಅನುಸರಿಸಿದ ದಿವಸ ಅಲ್ಲಿಂದ ಆಚೆಗೆ ಜೀವ ಹೋಗೋವರೆಗೂ ಕೂಡ ನಾನು ಇಂಥ ಜಾತಿಯವನು ಅನ್ನೋ ಪದವನ್ನೇ ಉಪಯೋಗಿಸೋದಿಲ್ಲ. ಒನ್ಸ್ ನಾನು ಬೌದ್ಧ ಅಂತ ಕರ್ಕೊಂಡ ನಂತರ ನಾನು ನೈಜವಾದಂತಹ ಬೌದ್ಧ ಧರ್ಮಕ್ಕೆ ಗೌರವವನ್ನು ಕೊಡುವಂತವನು, ಅದರ ಸಿದ್ಧಾಂತಗಳನ್ನ, ಅದರ ಆಚರಣೆಗಳನ್ನ, ವಿಚಾರಗಳನ್ನ ಮನದಟ್ಟು ಮಾಡ್ಕೊಳ್ಳುವಂತವನು, ಹಾಗೆ ನಡ್ಕೊಳ್ಳುವಂತವನು. ಅಲ್ಲಿಂದ ಆಚೆಗೆ ನಾನು ಇಂಥ ಜಾತಿ ಅಂತ ಹೇಳ್ಕೊಳ್ಳಲ್ಲ. ಸರ್ಕಾರ ಆದೇಶಗಳನ್ನ ಮಾಡಬಹುದು, ನೀವು ಬೌದ್ಧ ಅಂತ ಬರ್ಸ್ಕೊಂಡಾದ್ಮೇಲೂ ಕೂಡ ನೀನು ಎಸ್ ಸರ್ಟಿಫಿಕೇಟ್ ತಗೋಬಹುದು ಅಂತ. ಸರ್ಕಾರವೇ ಬೇರೆ, ನನ್ನ ಬುದ್ಧ ಹೇಳಿರುವಂತಹ ವಿಚಾರಧಾರೆಗಳೇ ಬೇರೆ. ಇದು ಒಂದ್ ಕಡೆ ಇರಲಿ. ಈಗ ಮುಖ್ಯವಾದ ವಿಚಾರ ಬರ್ತೀನಿ ನಾನು. ನಾವು ಒಳ ಮೀಸಲಾತಿಯ ಹೋರಾಟದ ಸಂದರ್ಭದಲ್ಲಿ ಟಿ ನರಸೀಪುರದ ಮಲಿಯೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ರಾತ್ರಿ 12 ಗಂಟೆ ರಾತ್ರಿನಲ್ಲಿ ಮಾತಾಡುವಾಗ ಪದೇ ಪದೇ ಹೇಳಿದ್ದೀನಿ, ಕೋಪ, ಹಸಿವು, ನನ್ನ ಜನ ಅಷ್ಟೊತ್ತಿನಲ್ಲಿ ಆ ಬೀದಿಲಿ ನಿಂತಿರೋದು ನೋಡಿ ತುಂಬಾ ಕೋಪದಿಂದ, ಈ ಸರಿ ರಾತ್ರಿಯಲ್ಲಿ 12 ಗಂಟೆ ರಾತ್ರಿಯಲ್ಲಿ ನನ್ನ ಜನರನ್ನ ಬೀದಿಲಿ ಕೂರಿಸಿದಾರಲ್ಲ, ನ್ಯಾಯ ಅಂತ. ಇದಕ್ಕೆ ಕಾರಣವಾದಂತ ಕಾಂಗ್ರೆಸ್ಸಿಗರು, ಅದರಲ್ಲೂ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಇನ್ನು ಮುಂದೆ ವೋಟ್ಗಳನ್ನ ಕೇಳ್ಕೊಂಡು ನಮ್ಮ ಮಾದಿಗರ ಕಾಲೋನಿಗಳಿಗೆ ಬಂದ್ರೆ ನಾವು ಮಾತಾಡಲ್ಲ, ನಮ್ಮ ಬೂಟ್ಗಳು ಮಾತಾಡ್ತವೆ ಅನ್ನೋ ಮಾತುಗಳನ್ನ ಮಾತಾಡಿದ್ದೆ. ನನ್ನ ಮೇಲೆ ಕೇಸ್ ಬಿತ್ತು. ಇದೇ ಮಲಿಯೂರು ಪೊಲೀಸ್ ಠಾಣೆನಲ್ಲಿ, ಬನ್ನೂರು ಲಿಮಿಟ್ಗೆ ಬರ್ತದೆ, ನನ್ನ ಮೇಲೆ ಒಂದು ಕೇಸ್ ಬಿತ್ತು. ಸ್ನೇಹಿತರೆ, ನಿಮಗೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಅಲ್ಲ ಮೊನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಚಿವ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡದೆ ಹೋದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಕೆಡೋಗ್ಬಿಡ್ತೀವಿ. ಸಚಿವ ಮಹದೇವಪ್ಪನವರಿಗೆ, ಅದರಲ್ಲೂ ಕೂಡ ಮುಖ್ಯವಾಗಿ ಬಲಗೈ ಸಮುದಾಯಕ್ಕೆ, ವಲಯ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂತಂದ್ರೆ ವೋಟ್ಗಳನ್ನ ಕೇಳ್ಕೊಂಡು ನಮ್ಮ ಊರುಗಳಿಗೆ ಬರ್ತಿರಲ್ಲ, ಕಾಲೋನಿಗಳಿಗೆ ಬರ್ತಿರಲ್ಲ, ನಾನು ಮಾತಾಡೋದಿಲ್ಲ, ನಮ್ಮ ಬೂಟ್ಗಳು ಮಾತಾಡ್ತವೆ ಅಂತ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಬಹಿರಂಗವಾಗಿ ಭಾಷಣ ಮಾಡಿದ್ರು. ನಾನು ಮಾತಾಡಲ್ಲ, ಬೂಟ್ಗಳು ಮಾತಾಡ್ತವೆ ಅಂತ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಬಹಿರಂಗವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಮಾತಾಡಿದಾಗ ಚಪ್ಪಾಳೆ ತಟ್ಟದಂತ ಎಲ್ಲ ಇಡಿಯಟ್ಗಳು ನಾನು ಅದೇ ಮಾತನ್ನ ಮಾತಾಡಿದಾಗ ನನ್ನ ಮೇಲೆ ಹೋಗಿ ಕೇಸ್ ಕೊಟ್ರು. ನೋಡ್ದ ಹೆಂಗಿದೆ ನ್ಯಾಯ? ನಾನೊಬ್ಬ ಸಾಮಾನ್ಯ ಹೋರಾಟಗಾರ,
ಕೋಪ, ತಾಪ, ರೋಷ, ವೇಷ ಎಲ್ಲವನ್ನೂ ಇರುವಂತ ಮನುಷ್ಯ, ಉಳಿ ಉಪ್ಪು ತಿನ್ನೋ ಮನುಷ್ಯ. ಆದ್ರೆ ನಾನು ಬೌದ್ಧ ಅಂತ ಹೇಳ್ಕೊಂಡಂತ ಒಬ್ಬ ಸ್ವಾಮೀಜಿ ನನ್ನ ಜಾತಿಯ ಒಬ್ಬ ನಾಯಕನಿಗೆ ಸರಿಯಾದ ಸ್ಥಾನಮಾನ ಸಿಗ್ಲಿಲ್ಲ ಅಂತಂದ್ರೆ ಬೂಟಲ್ ಹೊಡಿತೀನಿ ಅಂತ ಮಾತಾಡಿದ್ರೆ ಚಪ್ಪಾಳೆ. ಆದ್ರೆ ಒಬ್ಬ ಹೋರಾಟಗಾರನಾಗಿ ನನ್ನ ಜಾತಿಗೆ ನ್ಯಾಯ ಕೊಡದೆ ಹೋದ್ರೆ ನಾನು ಮೆಡ್ ತೋರಿಸ್ತೀನಿ ಅಂತ ಹೇಳಿದ್ರೆ ನನ್ನ ಮೇಲೆ ಕೇಸ್. ಹೊಟ್ಟೆಗೆ ಅನ್ನ ತಿನ್ರಲೇ, ಹೊಟ್ಟೆಗೆ ಅನ್ನ ತಿನ್ರೋ. ಹೊಟ್ಟೆಗೆ ಅನ್ನ ತಿನ್ನೋ ಯಾವನು ಕೂಡ ಮಾಡೋ ಕೆಲಸ ಅಲ್ಲ ಇದು. ನಾನು ಮಾತಾಡಿದ್ರೆ ನನ್ನ ಮೇಲೆ ಕೇಸ್ ಬಿದ್ದಿದೆ. ಓಕೆ, ನಾನು ತಪ್ಪು ಮಾತಾಡಿದ್ರೆ ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಅದನ್ನು ಕೋರ್ಟಲ್ಲಿ ಫೇಸ್ ಮಾಡ್ತೀನಿ, ನನಗೆ ಗೊತ್ತಿದೆ. ಈಗ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳ ಮೇಲೆ ಯಾರು ಕಂಪ್ಲೇಂಟ್ ಕೊಡಲ್ವೋ? ಈಗ ನಾನಾವತ್ತು ಯಾರಿಗೆ ಹೇಳಿದ್ದು? ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮನ್ನ ಒಳ ಮೀಸಲಾತಿ ಜಾರಿಗೊಳಿಸೋದ್ರಲ್ಲಿ ತುಂಬಾ ದೊಡ್ಡ ತುಡುಕಾಗಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಮಾದಿಗರ ಕಾಲೋನಿಗಳಿಗೆ ವೋಟ್ ಕೇಳ್ಕೊಂಡು ಬಂದ್ರೆ ಬೂಟ್ ತೋರಿಸ್ತೀವಿ ಅಂತ ಹೇಳಿದ್ದೆ. ಈಗ ಅವ್ರು ಯಾರಿಗೆ ಹೇಳ್ತಿದ್ದಾರೆ? ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಯಾರು? ಡಿ.ಕೆ. ಶಿವಕುಮಾರ್ ಅವರು. ಈಗ ಬೂಟ್ ಯಾರಿಗೆ ತೋರಿಸ್ತಾ ಇದಾರೆ ಹಂಗಾದ್ರೆ ಪೂಜ್ಯ ಸ್ವಾಮೀಜಿಗಳು? ಈಗ ಒಕ್ಕಲಿಗ ಸಮುದಾಯ ಹಂಗಾದ್ರೆ ರೊಚ್ಚಿಗೆದ್ದು ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಬೂಟ್ ತೋರಿಸಿದ್ರು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿಗೆ ಅಂತ ಕಂಪ್ಲೇಂಟ್ ಕೊಟ್ರೆ ಕೊಡಬಾರದು, ಕೊಡ್ಬೇಕಾ? ಅದಕ್ಕೆ ಹೇಳೋದು, ಹೊಟ್ಟೆಗೆ ಅನ್ನ ತಿನ್ನಿ. ಕೋಪ, ತಾಪ, ರೋಷ, ವೇಷ ಎಲ್ರಿಗೂ ಇರುತ್ತೆ. ಸಮಯ ಸಂದರ್ಭ ಬಂದಾಗ ನಮ್ಮ ಹೊಟ್ಟೆ ಒಳಗಡೆ ಬೆಂಕಿ ಇದೆಯಲ್ಲ, ಅದು ಕೋಪದ ಮಾತುಗಳಾಗಿ ಹೊರಗಡೆ ಬರುತ್ತೆ. ಅದನ್ನ ಕೇಳಿಸ್ಕೊಳ್ಳುವಂತಹ ಕಿವಿ ಇರಬೇಕು. ಯಾಕಂಗ್ ಮಾತಾಡ್ತಾ ಇದ್ದೀವಿ, ಏನ್ ಅವ್ರ ಸಂಕಟ ಅಂತ ಕೇಳುವಂತಹ ತಾಯ್ತನ ಇರಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ. ನಾವು ನ್ಯಾಯ ಕೇಳಿದ್ರೆ ಕೇಸು, ಸ್ವಾಮೀಜಿ ಮಾತಾಡಿದ್ರೆ ಚಪ್ಪಾಳೆ ಅಂತೆ. ಅಯ್ಯ, ನಿಮ್ಮ ಚಪ್ಪಾಳೆಗೆ ನಾನು ಎಕ್ಕಡ ಹಾಕ. ಒಬ್ಬ ಪೂಜ್ಯ ಸ್ವಾಮೀಜಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋ ಮಾತಾ. ಇನ್ಫ್ಯಾಕ್ಟ್ ಇನ್ನೊಂದು ವಿಚಾರ ಹೇಳಿ ಮುಗಿಸ್ಬಿಡ್ತೀನಿ, ತುಂಬಾ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಅದೇ ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮ SCP TSP ಹಣವನ್ನ ಕೊಳ್ಳ ಹೊಡಿತಾ ಇದ್ದಾರೆ. ಇವ್ರ ಬ್ರಿಡ್ಜ್ಗೂ ನಮ್ಮ SCP TSP ದುಡ್ಡು ಬೇಕು, ಇವ್ರ ಗ್ಯಾರಂಟಿ ಯೋಜನೆಗೂ ನಮ್ಮ SCP TSP ದುಡ್ಡು ಬೇಕು, ಇವ್ರ ಹಣ ಎತ್ತಕ್ಕೂ ನಮ್ಮ SCP TSP ದುಡ್ಡು ಬೇಕು, ಇವ್ರ ಕಾಲೇಜ್ ಕಟ್ಟೋದಕ್ಕೆ, ರಸ್ತೆ ಮಾಡೋದಕ್ಕೆ, ಇವ್ರ ಕ್ರೀಡಾಂಗಣ ಕಟ್ಟೋದಕ್ಕೆ ಎಲ್ಲದಕ್ಕೂ SCP TSP ದುಡ್ಡು ಬೇಕು. ನಮ್ಮ SCP TSP ದುಡ್ಡನ್ನ ನುಂಗಾಗ್ತಾ ಇರುವಂತಹ ಕಳ್ಳರು ಸರ್ಕಾರ ಅಂತ ಮಾತಾಡಿದ್ರು. SCP TSP ದುಡ್ಡನ್ನ ಇಲ್ಲಿವರೆಗೂ ಕೂಡ ದುರುಪಯೋಗ ಮಾಡುವಾಗ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಯಾರು? HC ಮಾದೇವಪ್ಪನವರು. ನಾವೊಂದಷ್ಟು ಜನ ಸ್ನೇಹಿತರು, ಎಲ್ಲ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ SCP TSP ಹಣ ದುರುಪಯೋಗ ಆಗ್ತಾ ಇದೆ, ಅದ್ರ ವಿರುದ್ಧ ಹೋರಾಟ ಮಾಡೋಣ ಬನ್ನಿ ಸ್ವಾಮೀಜಿಗಳೇ ಅಂತ ಕರೆದಾಗ ತಪ್ಪಿಸ್ಕೊಂಡು ಹೋಗ್ಬಿಟ್ರು, ಬರಲಿಲ್ಲ. ಯಾಕೆ? ಸಚಿವ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. SCP TSP ಹಣ ದುರುಪಯೋಗದ ವಿರುದ್ಧ ನಾವೀಗ ಮಾತಾಡ್ತೀವಿ ಅಂತಂದ್ರೆ ಮಹದೇವಪ್ಪನವ್ರನ್ನ ವಿರೋಧಿಸಬೇಕಾಗ್ತದೆ. ಹಾಗಾಗಿ ನಾನು ಅಲ್ಲಿ ಹೋಗೋದು ಸರಿಯಲ್ಲ ಅಂತ SCP TSP ಹಣ ದುರುಪಯೋಗದ ಹೋರಾಟಕ್ಕೆ ನಾವು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಭಕ್ತಿಪೂರ್ವಕವಾಗಿ ಸ್ವಾಮೀಜಿಗಳೇ ತಾವು ಬರಬೇಕು ಅಂತ ಕರೆದಾಗ SCP TSP ಹೋರಾಟಕ್ಕೆ ಬರಲಿಲ್ಲ. ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಯಾವನ ಮುಖ್ಯಮಂತ್ರಿ ಬರಲಿ, ನಮ್ ದಲಿತರ ಕೈನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಬಿಡೋದು, ಸಾವಿರಾರು ಕೋಟಿ ರೂಪಾಯಿ ದೋಚ್ಬಿಡೋದು ಅಂತ. ಸಾವಿರಾರು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಅದನ್ನು ದೋಚ್ಬಿಡೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಏನ್ ಕಡ್ಲೆ ಬೀಜ ತಿಂತಾ ಇರ್ತಾನ? ತನಗಿರುವಂತಹ ಅಧಿಕಾರವನ್ನ ತಾನು ಬಳಸೋದಿಲ್ವಾ? ನನ್ನ ಇಲಾಖೆಯ ದುಡ್ಡನ್ನ ನೀವು ನಿಮ್ಮ ಗ್ಯಾರಂಟಿಗಳಿಗೆ, ನೀವು ನಿಮ್ಮ ಮೋಜು ಮಸ್ತಿಗಳಿಗೆ, ನಿಮ್ಮಿತರ ಯೋಜನೆಗಳಿಗೆ, ರೈತರ ಸಾಲ ಮನ್ನಾಗಳಿಗೆ, ನೀರಾವರಿ ಯೋಜನೆಗಳಿಗೆ ಕೊಡೋದಿಲ್ಲ ಕಣೆಯ ಅಂತ ಹೇಳುವಂತಹ ಬೀಜ ಗಟ್ಟಿಗಿಲ್ಲ ಅಂದಮೇಲೆ ಯಾಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವನಾಗಬೇಕು? ಹಾಗಾದ್ರೆ ನೀವು ಮೊನ್ನೆ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮ SCP TSP ಹಣವನ್ನ ದುರುಪಯೋಗ ಆಯಿತು ಅಂತ ಹೇಳಿದಾಗ ನೀವು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ HC ಮಾದೇವಪ್ಪ
ನಮ್ಮ SCPTSB ಹಣವನ್ನ ದುರುಪಯೋಗ ಒಳಪಡಿಸೋದಕ್ಕೆ ಕಾರಣಕರ್ತರಾದ್ರು ಅಂತ ಹೇಳ್ದಂಗಾಯ್ತಲ್ವಾ? ಯಾವ SCPTSB ಹಣವನ್ನ ದುರುಪಯೋಗ ಮಾಡ್ಕೊಂಡ್ರು HC ಮಾದೇವಪ್ಪ, ಅದೇ HC ಮಾದೇವಪ್ಪನಿಗೆ ಮತ್ತೆ ನೀವು ಸಚಿವ ಸ್ಥಾನ ಕೊಡಿ ಅಂತ ಬೀದಿಗೆ ಬಂದಿದ್ದೀರಲ್ಲ, ಯಾವ ಸ್ವಾಮೀಜಿ ತಾವು? ನಾನು ಬೌದ್ಧ ಅಂತ ತಾವು ಬರ್ಸದ್ರಿ. ಜ್ಞಾನಪ್ರಕಾಶ್ ಸ್ವಾಮೀಜಿಗಳೇ, ತಾವು ಬೌದ್ಧ ಅಂತ ಬರ್ಸದ್ರಿ. ಬುದ್ಧನ ಸಂದೇಶ ಏನು? ಸರ್ವಜನ ಹಿತಾಯ ಸರ್ವಜನ ಸುಖಾಯ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಸಂತೋಷವಾಗಿರ್ಲಿ, ಎಲ್ರೂ ಶಾಂತಿಯಿಂದ ಇರ್ಲಿ ಅಂತ. ಆದ್ರೆ ನೀವು 12 ಜನ ಅಮ್ಮ ಅಧಿಕೃತ ಸತ್ತೋದ್ರಂತೆ, 35 ವರ್ಷ ಹೋರಾಟ ಮಾಡಿದ್ರಂತೆ, ನಾವು 35 ವರ್ಷ ಹೋರಾಟ ಮಾಡಿ 6% ತಗೊಂಡ್ರಂತೆ, ನಾವು 3 ದಿವಸ ಮಾಡಿ ತಗೊಂಡ್ರಿ. ಒಬ್ಬ ಬೌದ್ಧ ಮತ್ತೊಂದು ತನ್ನ ಸಹೋದರ ಜಾತಿಯನ್ನ ವ್ಯಂಗ್ಯ ಮಾಡ್ತಾ ನಾನು ಗೆದ್ದೆ ಅಂತ ಬೀಗುವಂತಹದ ಈ ಮನಸ್ಥಿತಿ ಇದೆಯಲ್ಲ, ಅದು ಬುದ್ಧತ್ವನೇನ್ರಿ? ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳೇ, ಅದು ಬುದ್ಧತ್ವನ? SCPTSB ಹಣವನ್ನ ಯಾರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರ ವಿರುದ್ಧ ಹರಿಹಾಯ್ದು ಮತ್ತೆ ಆ ಮನುಷ್ಯನೇ ನಿನ್ಗೆ ಸಚಿವ ಸ್ಥಾನ ಕೊಡಿ ಅಂತ ಬಂದು ಬೀದಿ ಕೂತ್ಕೋತಿರಲ್ಲ, ಯಾಕೆ? ಪ್ರಸಾದ್ ಅಬ್ಬಯ್ಯನಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಬಾರ್ದ ತಾವು? ನಯನ ಮೋಟಮ್ ಅವ್ರಿಗೆ ಸಚಿವ ಸ್ಥಾನ ಕೊಡಿ ಒಬ್ಬ ಮಹಿಳೆ ಅಂತ ಕೇಳಬಾರ್ದ ತಾವು? AR ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಬಾರ್ದ ತಾವು? ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಬಾರ್ದ ತಾವು? ವಲಯ ಸಮುದಾಯದ ಪ್ರಿಯಾಂಕ ಖರ್ಗೆ ಅವರಿಗೆ, ಆಮೇಲೆ ಪರಮೇಶ್ವರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ. ಮಾದಿಗ ಸಮುದಾಯದ KH ಮುನಿಯಪ್ಪನವ್ರಿಗೆ ಮಾತ್ರ ಕೊಟ್ಟಿದ್ದೀರಿ. ಮಾದಿಗ ಸಮುದಾಯದ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಕೇಳಬಾರ್ದ ತಾವು? ಬುದ್ಧತ್ವ ಅಂದ್ರೇನು? ಒಂದು ಜಾತಿನ? ನಾನು ನಿನ್ನೆ ಇದೇ ರೀತಿ ಒಂದು ಲೈವ್ ಅಲ್ಲಿ ಮಾತಾಡ್ತಾ, ಒಂದು ಸಾರಿ ನನ್ನ ಎದೆಯೊಳಗೆ ಬುದ್ಧ ಇಳಿದ ಅಂತಾರೆ ಅಲ್ಲಿಗೆ ಮುಗಿಯಿತು, ನಾನು ಜಾತಿ ರಹಿತವಾಗಿ ಬದುಕಬೇಕಾಗ್ತದೆ. ನಾನು ಒಂದು ಸಾರಿ ನಾನು ಬೌದ್ಧ ಅಂತ ಹೇಳ್ಕೊಂಡಾದ್ಮೇಲೆ ಮತ್ತೆ ನಾನು ಇಂಥ ಜಾತಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಹೇಳ್ಕೊಳ್ಳುವಂಥದ್ದು ಅಯೋಗ್ಯತನ ಅಂತ ಹೇಳಿದ್ದೆ. ಅದಕ್ಕೊಬ್ಬ ಪುಣ್ಯಾತ್ಮ ಉತ್ತರ ಕರ್ನಾಟಕದಿಂದ ಫೋನ್ ಮಾಡಿದ್ದ, ನೀವು ಬೌದ್ಧರನ್ನೆಲ್ಲ ಅಯೋಗ್ಯರು ಅಂದಿದ್ರಿ ಅಂತ. ಬೌದ್ಧರನ್ನ, ಬುದ್ಧನ ವಿಚಾರಗಳನ್ನ ಯಾರಾದ್ರೂ ಅಯೋಗ್ಯರು ಅಂದ್ರೆ ಅವನಂತ ಇಡಿಯಟ್ಟು, ಅವನಂತ ಲೋಫರ್ ಇನ್ಯಾವನು ಇರಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಪ್ರತಿನಿತ್ಯ ಬುದ್ಧನ ಬಗ್ಗೆ ಓದುವಂತ ನಾನು ಬೌದ್ಧ ಧರ್ಮವನ್ನು ಅನುಸರಿಸೋರು ಅಯೋಗ್ಯರು ಅಂತ ಹೇಳಕ್ ಸಾಧ್ಯ ಇದೆಯಾ? ಬೌದ್ಧ, ಬುದ್ಧ, ಬುದ್ಧತ್ವ, ಬುದ್ಧಂ ಶರಣಂ ಗಚ್ಚಾಮಿ, ಸರ್ವಜನ ಸುಖಾಯ ಸರ್ವಜನ ಹಿತಾಯ ಅಂತ ಹೇಳುತ್ತಾ ಬಾಯಿನಲ್ಲಿ ನಾನು, ನನ್ನ ಜಾತಿ, ನನ್ನ ಒಳಜಾತಿ, ನನ್ನ ಜಾತಿಯವನು ಅಂತ ಮಾತಾಡೋದಿದೆಯಲ್ಲ, ಅದು ಬುದ್ಧನಿಗೆ ಮಾಡುವಂತಹ ಅವಮಾನ, ಅದು ಅಯೋಗ್ಯತನ ಅಂತ ನಾನು ಹೇಳಿದ್ದು. ಆ ಇಡಿಯೇಟ್ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ. ಏನ್ರಿ ಬೌದ್ಧರನ್ನೆಲ್ಲ ಅಯೋಗ್ಯರು ಅಂತ ಇದ್ದೀರಿ, ಇಡಿಯೇಟ್, ನಿಮ್ಮದು ಅವಿವೇಕ, ಅಯೋಗ್ಯತನ ಅಂತ ಮಾತಾಡ್ತಾನೆ. ಅಂದ್ರೆ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ, ಆ ಹೇಳುವ ಪದಗಳನ್ನ ಕೇಳಿಸಿಕೊಳ್ಳುವ ತಾಳ್ಮೇನೂ ಇಲ್ಲ. ಬುದ್ಧನ ಹೆಸರಿನಲ್ಲಿ ಜಗಳಕ್ಕೆ ಬರ್ತಾರೆ. ನೀವು ಯಾರ್ಯಾರು ಬೌದ್ಧರು ಬುದ್ಧರು ಅಂತ ಹೇಳ್ಕೊತಿರಲ್ಲ, ಬನ್ನಿ ಒಪ್ಪನ ಚರ್ಚೆ ಕೂತ್ಕೊಳ್ಳೋಣ. ನಾನು ಯಾಕೆ ಅಧಿಕೃತವಾಗಿ ಬೌದ್ಧ ಧರ್ಮೀಯ ಅಲ್ಲ, ಬೌದ್ಧ ಧರ್ಮದ ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂತಂದ್ರೆ, ಒಂದು ಜಾತಿಗೆ ಅನ್ಯಾಯ ಆಗಿದೆ, ನಾನು ಹುಟ್ಟಿರೋ ಜಾತಿಗೆ, ಜಾತಿ ಹೆಸರಿನಲ್ಲೇ ಹೋರಾಟ ಮಾಡಬೇಕಾಗಿದೆ. ನಾನು ಬೌದ್ಧ ಅಂತ ಹೇಳ್ಕೊಂಡ ನೆಕ್ಸ್ಟ್ ಗಳಿಗೆಯಿಂದ ನಾನು ಸಾಯೋವರೆಗೂ ನನ್ನ ಜಾತಿ ಹೆಸರೆತ್ತಲ್ಲ. ಹಂಗಾಗಿ ಜಾತಿ ಹೆಸರೆತ್ತಿ ಹೋರಾಟ ಮಾಡಬೇಕಾಗಿರುವಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ನಾನು ಇರೋದ್ರಿಂದ ನಾನೀಗ ಈ ರೀತಿ ಸುಳ್ಳು ಮೋಸದ ಬೌದ್ಧ ಆಗಲಾರೆ. ನಾನು ಒಂದಲ್ಲ ಒಂದು ದಿವಸ ಬೌದ್ಧ ಅಂತ ಅನೌನ್ಸ್ ಮಾಡಿದ ದಿವಸ ಅಲ್ಲಿಂದಾಚೆಗೆ ನನ್ನ ಜೀವ ಇರೋವರೆಗೂ ಕೂಡ ನಾನು ನನ್ನ ಜಾತಿಯ ಹೆಸರನ್ನ ಹೇಳಲ್ಲ, ನನ್ನ ಜಾತಿಯನ್ನ ಬಿಟ್ಟು ಬಿಡ್ತೀನಿ. ನಾನು ಬೌದ್ಧ ಅಷ್ಟೇ. ಅಲ್ಲಿಂದಾಚೆಗೆ ನನ್ನ ಜಾತಿ ಇಲ್ಲ. ನನ್ನ ಜಾತಿ ಸರ್ಟಿಫಿಕೇಟ್ ನ ಹರಿದಾಕ್ಬಿಡ್ತೀನಿ. ಈ ಸರ್ಕಾರ ನನಗೆ ನೀನು ಬೌದ್ಧ ಅಂತ ಕನ್ವರ್ಟ್ ಆದ್ರೂ ಕೂಡ ಮಾದಿಗ ಅಂತ ತಗೊಳಕ್ಕೆ ಅವಕಾಶ ಇದೆ ಅಂತ ಕಾನೂನು ಮಾಡಿಕೊಟ್ರು ಕೂಡ ನಾನು ಆ ಕಾನೂನಿಗೆ ಮಾನ್ಯತೆ ಕೊಡಲ್ಲ. ಯಾಕೆ ಅಂತಂದ್ರೆ ನಾನು ಮಾನ್ಯತೆ ಕೊಡುವಂತದ್ದು ನಿಮ್ಮ ಅನುಕೂಲಕ್ಕೆ ಮಾಡಿಕೊಟ್ಟಿರುವಂತ ಕಾನೂನಿಗಲ್ಲ, ನಾನು ಮಾನ್ಯತೆ ಕೊಡುವಂತದ್ದು ಬುದ್ಧನಿಗೆ. ಅದು ಈ ದೇಶಕ್ಕೆ ಸಂವಿಧಾನ ಬರೋದಕ್ಕೆ ಮುಂಚೆ ಇದ್ದಂತಹ ಬುದ್ಧ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿಯನ್ನ ಬಿಟ್ಟೋದವರು, ಜಾತಿಯನ್ನ ಕಟ್ಕೊಂಡು ಹೋದವರಲ್ಲ. ಸೊ ಹಾಗಾಗಿ ನಾನು ಬಾಬಾ ಸಾಹೇಬ್ರ ದಾರಿನಲ್ಲಿ ಹೋಗ್ತೀನಿ. ಯಾವತ್ತಾರು ನಾನು ಬೌದ್ಧ ಧರ್ಮವನ್ನು ಅನುಸರಿಸ್ತೀನಿ ಅಂತ ಅನೌನ್ಸ್ ಮಾಡಿದ ದಿವಸ ಅಲ್ಲಿಂದಾಚೆಗೆ ನಾನು ಮಾದಿಗನಲ್ಲ. ನನ್ನ ಮೈನಲ್ಲಿರೋದು ಮಾದಿಗ ರಕ್ತ ಅಂತ ಹೇಳೋದೇ ಇಲ್ಲ. ನಾನೇನೋ ಅವ್ರ ಮಾದಿಗನಾಗ ಹುಟ್ಟಿರ್ಬೋದು, ಆದ್ರೆ ಬಾಬಾ ಸಾಹೇಬ್ರು ಹೇಳಿದ್ರಲ್ಲ, ನಾನು ಹಿಂದುವಾಗಿ ಹುಟ್ಟಿರ್ಬೋದು ಆದ್ರೆ ಹಿಂದುವಾಗಿ ಸಾಯ್ಲಾರೆ ಅಂತ. ಅದೇ ರೀತಿ ನಾನು ಯಾವತ್ತಾದ್ರೂ ಬೌದ್ಧ ಅಂತ ಅನೌನ್ಸ್ ಮಾಡಿದ ದಿವಸ ನಾನು ಹಿಂದುವಾಗಿ ಹುಟ್ಟಿದ್ದೆ, ಮಾದಿಗನಾಗ ಹುಟ್ಟಿದ್ದೆ. ನಾನು ಈ ಕ್ಷಣದಿಂದ ಮಾದಿಗನೂ ಅಲ್ಲ, ನಾನು ಈ ಕ್ಷಣದಿಂದ ಹಿಂದೂ ಅಲ್ಲ ಅಂತ ಹೇಳ್ತೀನಿ. ಅವತ್ತು ಆ ಮಾಡಿದ ದಿವಸ, ಆ ದಿವಸ ಯಾವತ್ತು ನನ್ನ ಜಾತಿಗೆ, ಈಗ ನಾನೇನು ಹುಟ್ಟಿದ್ದೀನಲ್ಲ ಈ ಜಾತಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿ ನಮ್ಮ ಕೈಗೆ ಈ ರಾಜಕೀಯ ಅಧಿಕಾರ ಬಂದಿದ್ದ ದಿವಸ ಸಂತೋಷದಿಂದ ಇನ್ನ ಜಾತಿ ಬಗ್ಗೆ ಹೋರಾಟ ಮಾಡುವಂತ ಅಗತ್ಯ ಇಲ್ಲ. ಈ ನನ್ನ ಜಾತಿಯನ್ನ ಕಾಪಾಡೋದಕ್ಕೆ ಈ ಸಮಾಜದ ಎಲ್ಲಾ ಜಾತಿ ವರ್ಗದವರು ಕೂಡ ಅಣ್ಣ ತಮ್ಮದ ತರ ಕೈ ಜೋಡಿಸಿದ್ದಾರೆ. ನಾನು ಬುದ್ಧನ ನೆರಳಿನಲ್ಲಿ ಶಾಂತಿಯಿಂದ, ನೆಮ್ಮದಿಯಿಂದ, ಖುಷಿಯಾಗಿ ಆ ಬುದ್ಧ ಹೇಳಿದಂತ ನೈಜವಾದ ವಿಚಾರಗಳನ್ನ ಅನುಸರಿಸ್ತಾ ಮನೆ ಮಠ ಬಿಟ್ಟು ನೆಟ್ಟಿಗೆ ತನ್ನ ದೇಶಾಂತರ ಹೋಗ್ಬಿಡೋಣ ಅಂತ ಊರೂರ ಮೇಲೆ ಹೊರಟು ಬಿಡ್ತಿದ್ದ. ಇದು ನನ್ನ ತೀರ್ಮಾನ, ನನ್ನ ಜೀವನದ ಅಂತಿಮ ಆಸೆ. ಇದು ನೀವ್ಯಾರ್ಯಾರು ಬೌದ್ಧರು ಅಂತ ಹೇಳ್ಕೊಳ್ತಾ ಜಾತಿ 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 ಜಾತಿ, ನಾನೊಬ್ಬ ಬೌದ್ಧ, ನನ್ನ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆದ್ರೆ ಸರ್ಕಾರವನ್ನ ಕೆಡವುತ್ತೀನಿ. ಬುದ್ಧರಿಗೆ ಮಾಡೋ ಅವಮಾನ ಕಣ್ರಿ ಇಡಿಯಟ್ಗಳು ನೀವು. ನಾನೊಬ್ಬ ಬೌದ್ಧ, ನನ್ನ ವಲಯ ಸಮುದಾಯಕ್ಕೆ ಅನ್ಯಾಯ ಆದ್ರೆ ಬೀದಿಗೆ ಇಳಿತೀನಿ. ಬುದ್ಧನ ವಿಚಾರಧಾರೆಗಳಿಗೆ ಮಾಡ್ತಾರ ಅವಮಾನ ಕಣ್ರಿ ನಿಮ್ಗದು. ನೀವು ನಿಮ್ ಜಾತಿಯ ಹೆಸರು ಹೋರಾಟ ಮಾಡಿ, ಸಂತೋಷ ಪಡ್ತೀನಿ. ಆ ನಿಮ್ಮ ಜಾತಿಯ ಹೋರಾಟ ಮುಗಿಯೋವರೆಗೂ ಕೂಡ ಬುದ್ಧನನ್ನ ತನ್ನ ಪೂಜ್ಯ ಸ್ಥಾನದಲ್ಲಿ, ಗೌರವ ಸ್ಥಾನದಲ್ಲಿ, ಅದನ್ನ ಆರಾಧ್ಯ ಸ್ಥಾನದಲ್ಲಿ ಒಂದು ಆದರ್ಶನೀಯವಾಗಿ ಸರ್ವಜನ ಸುಖಾಯ ಸರ್ವಜನ ಹಿತಾಯ ಅಂತ ಏನ್ ಹೇಳ್ಕೊಂಡಿದಾರಲ್ಲ ಆ ವಿಚಾರದಲ್ಲಿ ಇದ್ದು ಬಿಡಿ, ಬಿಟ್ಟು ಬಿಡಿ ಆತನನ್ನ. ಯಾಕೆ ಬುದ್ಧನ ಆ ಪ್ರತಿಮೆಯನ್ನ ಮುಂದೆ ನಿಲ್ಲಿಸಿಕೊಂಡು ಬೇರೆ ಬೇರೆ ಜಾತಿಗಳನ್ನ ಬೈಯೋದು? ನಿನ್ನೆ ಇನ್ನೊಬ್ಬ ಇಡಿಯಟ್ ನನ್ ಕೇಳ್ತಾನೆ, ಮಾದಿಗರಿಗೆ ನಿಮಗೆ ಎಷ್ಟು ಅಧಿಕಾರ ಬೇಕೋ ಕೇಳ್ಕೊಳ್ಳಿ, ಒಲೆಯರ್ಗೆ ಯಾಕೆ ಕೊಟ್ರಿ ಅಂತ ಕೇಳಬೇಡಿ ಅಂತ ಕೇಳ್ತಾನೆ. ಆಯ್ತಪ್ಪ, ನಾನು ಒಪ್ಕೋತೀನಿ. ಇದನ್ನ ನಿನ್ನೆ ರಿಪೀಟ್ ಮಾಡಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. 2% ಇರೋದು ಬ್ರಾಹ್ಮಣರಿಗೆ ಯಾಕೆ ಅಷ್ಟು ಕೊಟ್ರಿ ಅಂತ ಕೇಳ್ತೀರಿ ನೀವು? ಕಂಪ್ಯಾರಿಸನ್ ಅಲ್ವಾ ಅದು? ನಾವು ಇಷ್ಟು ಜನಸಂಖ್ಯೆ ಇದ್ದೀವಿ, ನಮಗ್ ಕೊಡಿ ಅಂತ ಕೇಳಿ. ಒಕ್ಕಲಿಗರಿಗೆ ಯಾಕೆ ಕೊಟ್ರಿ ಅಂತ ಯಾಕೆ ಕೇಳ್ತೀರಿ? ಲಿಂಗಾಯತರಿಗೆ ಯಾಕೆ ಕೊಟ್ರಿ ಅಂತ ಕೇಳ್ತೀರಿ? ನೀವು ಬ್ರಾಹ್ಮಣರಿಗೆ ಯಾಕೆ ಕೊಟ್ರಿ ಅಂತ ಕೇಳ್ಬೋದು, ಲಿಂಗಾಯತರಿಗೆ ಯಾಕೆ ಕೊಟ್ರಿ ಅಂತ ಕೇಳ್ಬೋದು, ಒಕ್ಕಲಿಗರಿಗೆ ಯಾಕೆ ಕೊಟ್ರಿ ಅಂತ ಕೇಳ್ಬೋದು, ಬೇರೆ ಬೇರೆ ಜಾತಿಯವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳ್ಬೋದು. ನಾನು ಒಲೆಯರ್ಗೆ 2 ಕೊಟ್ಟಿದ್ದೀರಲ್ಲಪ್ಪ, ಮಾದಿಗರಿಗೆ 2 ಕೊಡ್ರಪ್ಪ ಅಂತ ಕೇಳಿದ ತಕ್ಷಣನೇ ಒಲೆಯರ ಹೆಸರು ಯಾಕೋ ಎತ್ತುತ್ಯಾ ಅಂತ ಕೇಳ್ತಾರೆ. ಏನ್ ಒಲೆಯರ ಸರ್ವಾಧಿಕಾರನ ಯಾವನ ನಾನು ಕೇಳೋನು? ಹೋಗ್ಲಿ, ಹೊಲೆಯ ಅನ್ನೋ ಪದ ಹೊಲಸಿನ ಪದನ, ಕೆಟ್ಟ ಪದನ? ಅದಕ್ಕೆ ತನ್ನದೇ ಆದಂತಹ ಒಂದು ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಇದೆ. ಹೊಲೆಯ ಅನ್ನೋ ಪದಕ್ಕೆ ಸಾಂಸ್ಕೃತಿಕ ಘನತೆ ಇದೆ. ಹೊಲಸು ತಿಂಬೋನು ಒಲೆಯ ಅಂತ ಬಸವಣ್ಣ ಕರೆದ್ರು ಅಂತ ಕೂಡ್ಲೇನೆ ಒಲೆಯ ಅಂದ್ರೆ ಹೊಲಸು ಅಲ್ಲ. ಅಣ್ಣ ಬಸವಣ್ಣ ಹೇಳಿದಂತಹ ಆ ಒಂದು ಕಾಲಘಟ್ಟದ ಸಂದರ್ಭ ಮತ್ತು ಅರ್ಥವೇ ಬೇರೆ. ಹೊಲದೊಡೆಯ ವಲಯ ಅನ್ನುವಂತ ಅರ್ಥವೇ ಬೇರೆ. ಇನ್ನೂ ಒಂದು ವಿಚಾರ ಇದೆ, ದಲಿತ ಮುಖ್ಯಮಂತ್ರಿ ವಿಚಾರದಲ್ಲಿ ನೀವುಗಳು ಒಂದು ತಪ್ಪು ಮಾಡದೆ ಹೋಗಿದ್ದಿದ್ರೆ ಇವತ್ತು ಎದೆ ತಟ್ಟಿ ನಾವೆಲ್ಲ ಜೊತೆಗೆ ನಿಂತು ಕೈ ಹಿಡಿದು ದಲಿತ ಮುಖ್ಯಮಂತ್ರಿ ಯಾಕೆ ಕೊಡಲ್ಲ ಅಂತ ಕೇಳಿ ತಗಬಹುದಿತ್ತು. ಸನ್ಮಾನ್ಯ ಹಿರಿಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬಹುದಿತ್ತು. ನೀವು ಒಳ ಮೀಸಲಾತಿ ವಿಚಾರದಲ್ಲಿ ಯಾವಾಗ ಈ ಮಾದಿಗರ ಕುತ್ತಿಗೆ ಇಸ್ಕೋ ಮಟ್ಟಕ್ಕೆ ನಿಂತ್ಕೊಂಡ್ಬಿಟ್ಟು ಇವತ್ತು ದಲಿತ ಮುಖ್ಯಮಂತ್ರಿ ಅಂತ ಬಂದ್ರೆ ಯಾರ ಜೊತೆಗೆ ಬರ್ತಾರೆ? ನೀವು ಮಾಡ್ತಾರ ಒಂದೊಂದು ಸಣ್ಣ ಸಣ್ಣ ತಪ್ಪು ಅಂದ್ರೆ ನಿಮ್ಮ ಸೂಜಿ ನಿಮ್ಮ ಕಣ್ಣಿಗೆ ಹೆಂಗೆ ಚುಚ್ಚುತ್ತಾ ಇದೆ ನೋಡ್ತಾ ಇರಿ. ಇದ್ರ ಬಗ್ಗೆ ತುಂಬಾ ಇನ್ನೂ ಹೆಚ್ಚಾಗಿ ಎಕ್ಸ್ಪ್ಲನೇಷನ್ ಮಾಡುವಂತಿದೆ. ಸದ್ಯಕ್ಕೆ ಸಾಕು. ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಗಳೇ, ತಾವು ವೇದಿಕೆ ಮೇಲೆ ನಿಂತ್ಕೊಂಡು ಬೂಟಲ್ಲಿ ಹೊಡಿತೀವಿ ಈ ಸರ್ಕಾರಕ್ಕೆ ಅಂದ್ರೆ ಈ ಸರ್ಕಾರದ ಮುಖ್ಯಸ್ಥರು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಮುದಾಯದವರು.
ಈಗ ನಿಮ್ಮ ಮೇಲೆ ಅವ್ರು ಕೇಸ್ ಹಾಕ್ಬೋದಾಗ್ತದೆ. ನನ್ನ ಮೇಲೆ ನೀವ್ ಹೆಂಗೆ ಕೇಸ್ ಹಾಕ್ಸಿದ್ರಲ್ಲ ಹಂಗೆ ಹಾಕ್ಬೇಕಾಗ್ತದೆ. ಆದ್ರೆ ಅವ್ರು ಹಾಕೋದ್ ಬೇಡ. ನಿಮ್ಮ ಮಾತನ್ನ ಹಿಂತಕ್ಕಳಿ. ಯಾಕೆ ಹಿಂತಕ್ಕಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಮಾತಾಡಿದ್ರೆ ನಾನು ಹಿಂತಕ್ಕಳಲ್ಲ. ನಾನೊಬ್ಬ ಸಾಮಾನ್ಯ ಹೋರಾಟಗಾರ, ನಂದು ಲೆಕ್ಕಕ್ಕಿಲ್ಲ. ಆಯ್ತಾ? ನೀವೊಬ್ರು ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು, ಉರುಲಿಂಗ ಪೆದ್ದಿ ಮಾಡಿದಂತಹ ಒಂದು ಗೌರವಾನ್ವಿತ ಘನತೆವೆತ್ತ ಪೀಠದಲ್ಲಿ ಕೂತಿರುವಂತವ್ರು, ನಾನೊಬ್ಬ ಬೌದ್ಧ ಅಂತ ಹೇಳ್ಕೊಂತ ಇರೋರು, ಬಸವಾನುಯಾಯಿ ಅಂತ ಹೇಳ್ಕೊತಾ ಇರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರುಗಳನ್ನ ಹೇಳುವಂತವ್ರು. ನೀವು ಬೂಡ್ ತಗೋತೀರಿ ಕೈಗೆ ಅಂತ ಮಾತಾಡಿ ಚಪ್ಪಾಳೆ ಗಿಡಿಸುವಂತಹ ಸಣ್ಣ ತರದ ಗಿಮಿಕ್, ಯಕಶ್ಚಿತ್ ಗಿಮಿಕ್, ಆ ಲೆವೆಲ್ಗೆ ಇಳಿಬೇಡಿ. ಓಕೆ, ಒಳ್ಳೇದಾಗಲಿ. ಗುಡ್ ಬೈ ಸ್ವಾಮೀಜಿ. ನಮಸ್ಕಾರ. ಜೈ ಭೀಮ್.